ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶೆಟ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3-piece ಸೆಟ್, 3-in-1, ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, T-ಶರ್ಟ್ಸ್, 1,000ಕ್ಕೆ 5 T-ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ಇರುತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ವಿದ್ಯುತ್ ಕಂಬದಿಂದ ಬಿದ್ದ ಕಾರ್ಮಿಕ ಸಾವು. ವಿದ್ಯುತ್ ಕಂಬ ಹತ್ತಿ ಲೈನ್ ಬದಲಾಯಿಸುವ ವೇಳೆ ಕಂಬದಿಂದ ಜಾರಿ ಬಿದ್ದು ವ್ಯಕ್ತಿಯೊಬ್ಬರು ದುರ್ಮರಣಕ್ಕೀಡಾಗಿರುವ ದಾರುಣ ಘಟನೆ ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೆನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಿಸಿದಂತೆ ತಾಲೂಕಿನ ಕೆಂಚಾಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ದುರ್ದೈವಿಯನ್ನು ಚಿಂತಾಮಣಿ ತಾಲೂಕು ಹನುಮೈಗಾರಹಳ್ಳಿ ಗ್ರಾಮದ ನಿವಾಸಿ 45 ವರ್ಷದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಇವರು ಕಳೆದ ಸುಮಾರು 20 ವರ್ಷಗಳಿಂದ ವಿದ್ಯುತ್ ಕಂಬಗಳನ್ನು ನೆಡುವ ಹಾಗೂ ಲೈನ್ ಬದಲಾಯಿಸುವ ಕೂಲಿ ಕೆಲಸ ಮಾಡಿಕೊಂಡಿದ್ದರು. ಕಳೆದ 3 ತಿಂಗಳ ಹಿಂದೆ ಜುಂಜನಹಳ್ಳಿ ಗ್ರಾಮದ ಗುತ್ತಿಗೆದಾರ ಲೇಟ್ ನವೀನ್ ತಂದೆ ಶಿವಾರೆಡ್ಡಿ ಅವರ ಬಳಿ ಕೆಲಸ ಮಾಡುತ್ತಿದ್ದರು. ನವೀನ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ನಿಧನರಾದ ಹಿನ್ನೆಲೆಯಲ್ಲಿ ನವೀನ್ ತಂದೆ ಶಿವಾರೆಡ್ಡಿಯರವರು ಆಗಸ್ಟ್ 1ರಂದು ತಾಲೂಕಿನ ನೆರ್ನಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳನ್ನು ನೆಡುವ ಮತ್ತು ಲೈನ್ ಬದಲಾಯಿಸುವ ಕೆಲಸಕ್ಕಾಗಿ ಶ್ರೀನಿವಾಸ್, ಜುಂಜನಹಳ್ಳಿ ಗ್ರಾಮದ ಶ್ರೀನಾಥ್, ಮಂಜುನಾಥ್ ಮತ್ತು ಗಂಗಾಧರವನ್ನು ಕರೆದುಕೊಂಡು ಹೋಗಿದ್ದರು. ಅಂದು ಮಧ್ಯಾಹ್ನ ಸುಮಾರು 2:45 ವೇಳೆಗೆ ನೆರ್ನಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಲೈನ್ ಬದಲಾಯಿಸಲು ಶ್ರೀನಿವಾಸ್ ಅವರನ್ನು ಕಂಬ ಹತ್ತಿಸಲಾಗಿತ್ತು. ಈ ವೇಳೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಅಥವಾ ಸುರಕ್ಷತಾ ಸಾಧನಗಳನ್ನು ಒದಗಿಸಲು ಆರೋಪಿಸಲಾಗಿದೆ. ಕೆಲಸ ಮಾಡುತ್ತಿದ್ದಾಗ ಶ್ರೀನಿವಾಸ್ ಅವರು ಕಂಬದಿಂದ ಜಾರಿ ಕೆಳಗೆ ಬಿದ್ದು ತಲೆ ಹಿಂಭಾಗಕ್ಕೆ ತೀವ್ರ ರಕ್ತಗಾಯ ಹಾಗೂ ಬಲಭುಜದ ಮೂಳೆ ಮುರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ಮೃತ ಕುಟುಂಬಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ದೂರಿದ್ದಾರೆ. ನಂತರ ಮೃತದೇಹವನ್ನು 108 ಆಂಬ್ಯುಲೆನ್ಸ್ ಮೂಲಕ ಚಿಂತಾಮಣಿ ಸರ್ಕಾರ ಆಸ್ಪತ್ರೆ ಶವಾಗಾರಕ್ಕೆ ಸಾಗಿಸಲಾಯಿತು. ಆಗಸ್ಟ್ 2ರಂದು ಮೃತರ ಕುಟುಂಬದವರು ಪೊಲೀಸ್ ಠಾಣೆಗೆ ಹಾಜರಾಗಿ ಗುತ್ತಿಗೆದಾರ ಶಿವಾರೆಡ್ಡಿ ಹಾಗೂ ಇದಕ್ಕೆ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದು, ಅದರಂತೆ ಕೆಂಚಾಲಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಿದ್ದಾರೆ.